ನಮಸ್ಕಾರ ಸ್ನೇಹಿತರೆ ಆಗಸ್ಟ್ 1ರಿಂದ ದೇಶಾದ್ಯಂತ ಜಾರಿಗೆ ಬರಲಿರುವ ಪ್ರಮುಖ ಹೊಸ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೇದಾಗಿ LPG ಗ್ಯಾಸ್ ಸಿಲಿಂಡರ್ ಬೆಲೆ ಪರಿಷ್ಕರಣೆ. ಪ್ರತಿ ತಿಂಗಳ ಮೊದಲ ದಿನದಂತೆ ತೈಲ ಕಂಪನಿಗಳು ಗೃಹ ಬಳಕೆ ಹಾಗೂ ವಾಣಿಜ್ಯ LPG ಸಿಲಿಂಡರ್ಗಳ ದರವನ್ನು ಮರುಪರಿಶೀಲಿಸುತ್ತಿವೆ. ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಮತ್ತು ಇತರೆ ಅಂಶಗಳ ಆಧಾರದ ಮೇಲೆ ದರಗಳಲ್ಲಿ ಏರಿಕೆ ಅಥವಾ ಇಳಿಕೆ ಆಗಬಹುದು. ಎರಡನೇದಾಗಿ ಆದಾಯ ತೆರಿಗೆ ರಿಟರ್ನ್ ಸಂಬಂಧಿತ ನಿಯಮಗಳು. ನಿಗದಿತ ಕೊನೆಯ ದಿನಾಂಕದ ನಂತರ ITR ಸಲ್ಲಿಸಿದರೆ ಅನ್ವಯವಾಗುವ ದಂಡ ಮತ್ತು ವೆರಿಫಿಕೇಷನ್ ನಿಯಮಗಳನ್ನು ತೆರಿಗೆ ಇಲಾಖೆ ಪ್ರಕಾರ ಪಾಲಿಸಬೇಕು. ಸಮಯಕ್ಕೆ ಸರಿಯಾಗಿ ರಿಟರ್ನ್ ಸಲ್ಲಿಸಿ ಹಾಗೂ ವೆರಿಫಿಕೇಷನ್ ಪೂರ್ಣಗೊಳಿಸುವುದು ಮುಖ್ಯ. ಮೂರನೇದಾಗಿ ಕ್ರೆಡಿಟ್ ಕಾರ್ಡ್ ಸೇವಾ ನಿಯಮಗಳು. ಕೆಲವು ಬ್ಯಾಂಕ್ಗಳು ತಮ್ಮ ಕ್ರೆಡಿಟ್ ಕಾರ್ಡ್ ಶುಲ್ಕ, ರಿವಾರ್ಡ್ ಪಾಯಿಂಟ್ ಹಾಗೂ ವಿಶೇಷ ಸೌಲಭ್ಯಗಳ ನಿಯಮಗಳಲ್ಲಿ ಬದಲಾವಣೆ ಜಾರಿಗೆ ತರಬಹುದು. ನಿಮ್ಮ ಬ್ಯಾಂಕ್ ನೀಡುವ ಅಧಿಕೃತ ಮಾಹಿತಿಯನ್ನು ಪರಿಶೀಲಿಸಿ. ನಾಲ್ಕನೇದಾಗಿ ಆಗಸ್ಟ್ ತಿಂಗಳ ಬ್ಯಾಂಕ್ ರಜೆಗಳು, ಸ್ವಾತಂತ್ರ್ಯ ದಿನಾಚರಣೆ, ಹಬ್ಬಗಳು ಹಾಗೂ ವಾರಾಂತ್ಯದ ರಜೆಗಳ ಕಾರಣ ಹಲವು ದಿನ ಬ್ಯಾಂಕ್ ಶಾಖೆಗಳು ಮುಚ್ಚಿರಬಹುದು. ಆದ್ದರಿಂದ ಚೆಕ್ ಕ್ಲಿಯರೆನ್ಸಿ ಅಥವಾ ನಗದು ವ್ಯವಹಾರಗಳಿದ್ದರೆ ಮುಂಚಿತವಾಗಿ ಯೋಜನೆ ಮಾಡಿಕೊಳ್ಳಿ. ಆದರೆ UPI, ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೇವೆಗಳು ಸಾಮಾನ್ಯವಾಗಿ ಮುಂದುವರಿಯುತ್ತವೆ. ಐದನೇದಾಗಿ ಇಂಧನ ಹಾಗೂ ಇತರೆ ದರಗಳ ಪರಿಷ್ಕರಣೆ. ವಿಮಾನ ಇಂಧನ, PNG ಮತ್ತು CNG ದರಗಳಲ್ಲಿ ಕಂಪನಿಗಳು ಅಗತ್ಯಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡಬಹುದು. ಆರನೇದು ಸೈಬರ್ ಭದ್ರತೆ ಮತ್ತು ಟೆಲಿಕಾಂ ನಿಯಮಗಳ. ನಕಲಿ ಕರೆಗಳು, ವಂಚನೆ ಮತ್ತು ಸಿಮ್ ದುರ್ಬಳಕೆ ತಡೆಯಲು ಹೊಸ ಭದ್ರತಾ ಕ್ರಮಗಳನ್ನು ಟೆಲಿಕಾಂ ಸಂಸ್ಥೆಗಳು ಜಾರಿಗೆ ತರಬಹುದು. ಏಳನೇದಾಗಿ ಸ್ಥಿರ ಠೇವಣಿ ಹಾಗೂ ವಿಶೇಷ ಹೂಡಿಕೆ ಯೋಜನೆಗಳು. ಕೆಲವು ಬ್ಯಾಂಕುಗಳು ವಿಶೇಷ ಬಡ್ಡಿದರ ಯೋಜನೆಗಳ ಅವಧಿ ಮುಗಿಯಬಹುದು. ಹೊಸ ಬಡ್ಡಿದರಗಳು ಅನ್ವಯವಾಗುವ ಸಾಧ್ಯತೆ ಇರುವುದರಿಂದ ಹೂಡಿಕೆ ಮಾಡುವ ಮುನ್ನ ಬ್ಯಾಂಕ್ ಮಾಹಿತಿ ಪರಿಶೀಲಿಸಿ. ಎಂಟನೇದಾಗಿ GST ಮತ್ತು ಇನ್ವಾಯ್ಸ್ ವ್ಯವಸ್ಥೆ. ಸಣ್ಣ ಹಾಗೂ ಮಧ್ಯಮ ಉದ್ಯಮಿಗಳಿಗೆ GST ಸಂಬಂಧಿತ ಕೆಲವು ತಾಂತ್ರಿಕ ನವೀಕರಣಗಳು ಜಾರಿಗೆ ಬರಬಹುದು. ವ್ಯವಹಾರ ನಡೆಸುವವರು ಹೊಸ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಉತ್ತಮ. ಈ ಎಲ್ಲ ಬದಲಾವಣೆಗಳು ಸಾರ್ವಜನಿಕರು, ಬ್ಯಾಂಕ್ ಗ್ರಾಹಕರು, ವ್ಯಾಪಾರಿಗಳು ಮತ್ತು ವಿವಿಧ ಕ್ಷೇತ್ರಗಳ ಜನರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಮಾಹಿತಿಯನ್ನು ಅನುಸರಿಸುವ ಮೊದಲು ಸಂಬಂಧಿತ ಇಲಾಖೆ ಅಥವಾ ಸಂಸ್ಥೆ ಅಧಿಕೃತ ಪ್ರಕಟಣೆಯನ್ನು ಪರಿಶೀಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಹಂಚಿಕೊಳ್ಳಿ. ಹಾಗೆ ಇನ್ನಷ್ಟು ಸರ್ಕಾರಿ ಯೋಜನೆಗಳು ಮತ್ತು ಹೊಸ ನಿಯಮಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.